ನಮಸ್ಕಾರ ಡಿಯರ್ ಲೀಡರ್ಸ್ ಹಾಗೂ ರೈತ ಬಾಂಧವರೇ. ನಾವಿವತ್ತು ವಿಜಯನಗರ ಡಿಸ್ಟಿಕ್ಕು ಕೂಡ್ಲಿಗಿ ತಾಲೂಕು ಮೊರಬಾ ಗ್ರಾಮದಲ್ಲಿದ್ದೀವಿ. ಮೊರಬಾ ಗ್ರಾಮದಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಶಿವ ಅವರಿಗೆ ನಾವು ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ. ನಮ್ಮ ಬ್ರಿಲಿಯಂಟ್ ಕಂಪನಿ ಆಗಿರ್ತಕ್ಕಂಥ ಕಿಸಾನ್ ಕಿಂಗು, ನ್ಯೂಟ್ರಿ ಗೋಲ್ಡು, ಯೂಮಿಕ್ ಆ್ಯಸಿಡು ಮತ್ತು ಕಿಸಾನ್ ಮಾಸ್ ಇದನ್ನೆಲ್ಲ ಅವ್ರಿಗೆ ಡ್ರಿಪ್ಪಿಗೆ ಬಿಡಲಿಕ್ಕೆ ಸಜೆಸ್ಟ್ ಮಾಡಿದ್ವಿ. ಬಿಟ್ಟು ಒಂದೂವರೆ ತಿಂಗಳಾಗಿದೆ ಈಗ. ತದನಂತರ ನೀವು ನೋಡ್ಬೋದು ಇಳುವರಿ ಎಲ್ಲ ಹೆಂಗೆ ಬಂದಿದೆ ಅಂತೇಳಿ. ನೋಡಿ ಎಂಥ ಸೆಟ್ಟಿಂಗ್ ಬಂದಿದೆ. ಹೂವು ಆಗಿರ್ಬೋದು, ಕಾಯಿ ಆಗಿರ್ಬೋದು, ಅತಿ ಖುಷಿ ಆಗುತ್ತೆ. ಈಗ ನೋಡಿಬಿಟ್ರೆ ಇಳುವರಿನ ತುಂಬ ಪ್ರತಿಯೊಂದು ಗಿಡದಲ್ಲಿ ನಿಮಗೆ 80% 90%ವರೆಗೂ ಕಾಯಿ ಚೆನ್ನಾಗಿ ಹಿಡಿದಿದೆ. ಮತ್ತು ನೀವು ನೋಡ್ಬೋದು ಎಲ್ಲ ಕಾಯಿನೂ ಸೈಜ್ ಬರ್ತಾ ಇದೆ. ಈಗ ಸೆಕೆಂಡ್ ಬಾರಿ ಕೂಡ ಇವರಿಗೆ ಕೊಟ್ಟಿದ್ವಿ ಸೈಜ್ ಬರಲಿಕ್ಕೆ. ಈಗ ಫಸ್ಟ್ ಟೈಮ್ನ ಹೂವು ಕಾವು ಮೋಪ್ ಇಡ್ಲಿಕ್ಕೆ ಕೊಟ್ಟಿದ್ವಿ. ಈಗ ನೋಡ್ಬೋದು ಈ ಕಾಯಲ್ಲಿ ಎಷ್ಟು ಗಿಡ ಇದೆ. ತುಂಬ ಖುಷಿಯಾಗುತ್ತೆ ರೈತರಿಗೆ ಒಂದು ಇಳುವರಿ ಕಂಡ್ರೆ. ಸೆಕೆಂಡ್ ಟೈಮ್ ಕೂಡ ಅವ್ರಿಗೆ ಸಜೆಸ್ಟ್ ಮಾಡಿದ್ದೀವಿ. ಈಗ ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ಶಿವ ಅವರಿಗೆ ಹೇಳೋಣ ಯೂಸ್ ಮಾಡಿ ಯಾವ ರೀತಿ ಬಂದಿದೆ ಅಂತೇಳಿ. ಈಗ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡ್ತಿದ್ದಾಗಿಂದ ನಮ್ಮದು ಇಳುವರಿ ಚೆನ್ನಾಗಿ ಬರ್ತಾ ಇದೆ. ಮೊದಲು ನಾವು ಕೆಮಿಕಲ್ ಎಲ್ಲ ಸ್ಪ್ರೇ ಮಾಡ್ತಿದ್ವಿ ನಾವು. ಇದು ಒಂಥರ ಒನ್ ಟೈಮ್ ಸ್ಪ್ರೇ ಕೊಟ್ಟಾಗ ರಾಂಗ್ ಔಷಧ ಕೊಟ್ಬಿಟ್ಟಿದ್ರು ಅವರು. ಎಲ್ಲ ಹೊಲ ಎಲ್ಲ ಹಾಳಾಯ್ತಂತ ಅನ್ಕೊಂಡಿದ್ವಿ ನಾವು. ಇವರು ಬಂದು ನಮಗೆ ಸಜೆಸ್ಟ್ ಮಾಡಿ ಇದು ಎಲ್ಲ ಔಷಧ ಹೊಡೀರಿ, ಇದು ರಾಂಗ್ ಕೆಮಿಕಲ್ ಆಗಿದೆ ಅಂತಂದೇಳಿ ಇವರು ಆರ್ಗ್ಯಾನಿಕ್ ಸ್ಪ್ರೇ ಕೊಟ್ಟರು. ಆರ್ಗ್ಯಾನಿಕ್ ಸ್ಪ್ರೇ ಕೊಟ್ಟಾಗಿಂದ ಈಗ ಚೆನ್ನಾಗಿ ಬಂದಿದೆ, ಇಳುವರಿನೇ ಚೆನ್ನಾಗಿ ಬರ್ತಾ ಇದೆ. ನೀವು ನೋಡ್ಬೋದು ಕಾಯಿಗಳು ಈಗ ಸೆಟ್ಟಿಂಗ್ ಚೆನ್ನಾಗಿ ಆಗ್ತಿದೆ. ತುಂಬ ಖುಷಿಯಾಗಿದೆ ಈಗ ನಮಗೆ. ಹೌದೌದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.